ಹಾಯ್ ಎವ್ರಿವನ್, ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಡೇ ಆಗಿರುತ್ತೆ. ನನ್ನ ವೆಯ್ಟ್ ಲಾಸ್ ಜರ್ನಿಲಿ ನಾನು ಏನೆಲ್ಲ ಯಾವುದೆಲ್ಲ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡಿದ್ದೀನಿ, ಹಾಗೆಯೇ ಲಂಚ್ಗೆ ಯಾವ ರೀತಿ ಪ್ರಿಪೇರ್ ಮಾಡ್ಕೋತಿದ್ದೀನಿ, ಹಾಗೆಯೇ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಾನು ಏನೆಲ್ಲ ಫ್ಯಾಟ್ ಲಾಸ್ ಮಾಡೋಕ್ಕೆ, ವೆಯ್ಟ್ ಲಾಸ್ ಮಾಡೋಕ್ಕೆ ಏನೆಲ್ಲ ತಿಂತೀನಿ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಈ ವಿಡಿಯೋ ನಿಮಗೆ ಯಾರಿಗಾದರೂ ಇಷ್ಟ ಆಗ್ತಿದೆ ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಕೇಳ್ಕೊತಾ, ಹಾಗೆಯೇ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿ ಲೈಕ್ ಕೊಟ್ಮೇಲೆ ಹೈಪ್ ಅಂತ ಬರುತ್ತೆ, ಹೈಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಮಾರ್ನಿಂಗ್ ರೂಟೀನ್ ಏನಪ್ಪ ಅಂದರೆ, ಇವಾಗೆಲ್ಲ ಮಕ್ಕಳಿಗೆ ಸಮ್ಮರ್ ಸೀಸನ್ ಇರೋದ್ರಿಂದ ರಜೆ ಇದೆ, ಮನೇಲೇ ಇರ್ತಾರೆ ಮಕ್ಕಳು. ಹಾಗಾಗಿ ಬೇಗ ಎದ್ದೇಳಬೇಕು, ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು, ತಿಂಡಿ ಮಾಡಬೇಕು, ರೆಡಿ ಮಾಡಬೇಕು ಅನ್ನೋ ಗೊಂದಲ, ಟೆನ್ಷನ್ನು ಯಾವುದೂ ಕೂಡ ಇಲ್ಲ. ಹಾಗಾಗಿ ಸ್ವಲ್ಪ ರೆಸ್ಟಲ್ಲಿ ಇದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಮಾರ್ನಿಂಗ್ ನಾನು 6 o'clock ಎದ್ದೇಳ್ತಾ ಇದ್ದೀನಿ. ಬಟ್ 6 o'clock ಎದ್ದ ತಕ್ಷಣ ಒಂದು ಲೋಟ ನೀರಿಂತೂ ಕುಡಿತೀನಿ. ಬಿಸಿನೀರು ಕುಡಿದು ವಾಕ್ ಹೊರಡ್ತೀವಿ. ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರೂ ಕೂಡ ವಾಕ್ ಹೋಗ್ತೀವಿ. ವಾಕ್ ಹೋಗಿ ಬಂದಮೇಲೆ ಮಾರ್ನಿಂಗ್ ಎದ್ದ ಪ್ರಕಾರ ಯಾವಾಗಲೂ ನಾನು ಹೇಳ್ತಾನೆ ಇರ್ತೀನಿ, ಚಿಯಾ ಸೀಡ್ನ ಯೂಸ್ ಮಾಡಿ ಅಂತ. ನೈಟು 1 ಸ್ಪೂನ್ ಚಿಯಾ ಸೀಡ್ನ ನೆನೆ ಹಾಕಿಡಿ. ಮಾರ್ನಿಂಗ್ ನೀವು ಚಿಯಾ ಸೀಡ್ 1 ಸ್ಪೂನ್ ಚಿಯಾ ಸೀಡ್ಗೆ ನೀವು ಒಂದು ಲೋಟ ನೀರಷ್ಟು ಮಿಕ್ಸ್ ಮಾಡಿಕೊಂಡು ಆರಾಮಾಗಿ ಕುಡಿಬೋದು. 1 ಸ್ಪೂನ್ ಚಿಯಾ ಸೀಡ್ನ ಕುಡಿದ್ರೆ ಸ್ವಲ್ಪ ಹೊಟ್ಟೆ ಗಟ್ಟಿ ಆದಂಗೆ ಆಗುತ್ತೆ. ಏಕೆಂದರೆ ಹಸು ಜಾಸ್ತಿ ಕಾಣಲ್ಲ, ಅದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ನಿಮ್ಮ ಫ್ಯಾಟ್ ಲಾಸ್ ಮಾಡೋದಕ್ಕೆ, ನಿಮ್ಮ ವೆಯ್ಟ್ ಲಾಸ್ನ ಮಾಡೋದಕ್ಕೆ ಈ ಚಿಯಾ ಸೀಡ್ ತುಂಬಾ ಹೆಲ್ಪ್ ಆಗುತ್ತೆ. ನಿಮಗೆ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಹಸು ಸ್ವಲ್ಪ ಕಡಿಮೆ ಆಗುತ್ತೆ. ನೈಟ್ ಸ್ವಲ್ಪ ಊಟ ಕಮ್ಮಿ ತಿಂದಿರ್ತೀವಲ್ವ ನಾವು, ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಹಸು ಜಾಸ್ತಿನೇ ಆಗ್ತಿರುತ್ತೆ. ಅದಲ್ಲದೆ ವಾಕು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿರ್ತೀವಿ, ಹೊಟ್ಟೆಲಿರೋದೆಲ್ಲ ಖಾಲಿ ಆಗಿರುತ್ತೆ, ನಮಗೆ ಹಸು ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಚಿಯಾ ಸೀಡ್ನ ನೀವು ಕುಡಿದ್ರೆ ಫೈಬರ್ ಕಂಟೆಂಟ್ ಇದೆ ಅಂತ ನಾನು ಮೊದಲೇ ಹೇಳ್ತಾನೇ ಇದ್ದೀನಿ, ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾನೆ ಬರ್ತಿದ್ದೀನಿ. ಅದಿರೋದ್ರಿಂದ ನಿಮಗೆ ಸ್ವಲ್ಪ ಹಸು ಕಮ್ಮಿ ಆಗುತ್ತೆ. ಆರಾಮಾಗಿ ಬೆಳಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ನೀರೆಲ್ಲ ಕುಡ್ದು ಆದಮೇಲೆ ಚಿಯಾ ಸೀಡ್ನ ಕುಡೀರಿ. ಅದು ತುಂಬಾ ಹೆಲ್ಪ್ ಮಾಡುತ್ತೆ, ನಿಮ್ಮ ವೆಯ್ಟ್ ಲಾಸ್ಗಿಂತ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಅದಾದಮೇಲೆ ನೀವು ಹೆಲ್ತಿ ಜ್ಯೂಸನ್ನ ಕುಡ್ಕೋಬೋದು. ಯಾವುದಾದ್ರೂ ನೀವು ಹೆಲ್ತಿ ಡ್ರಿಂಕ್ ಮಾಡ್ಕೋತೀನಿ ಅಂತ ಅಂದರೆ ಮಾಡಿಕೊಡಿ ಆರಾಮಾಗಿ. ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತಾನೆ ಬರ್ತಾಯಿದ್ದೀನಿ. ನೆಲ್ಲಿಕಾಯಿ ಜ್ಯೂಸು, ABC ಜ್ಯೂಸು, ಹಾಗೆಯೇ ಪುದೀನ ಜ್ಯೂಸು, ಕುಕುಂಬರ್ ಜ್ಯೂಸು, ಪ್ರತಿಯೊಂದು ಫ್ರೂಟ್ ಜ್ಯೂಸು ಯಾವ ರೀತಿ ನಿಮಗೆ ಇಷ್ಟ ಆಗುತ್ತೆ, ಡ್ರೈ ಫ್ರೂಟ್ಸ್ ಜ್ಯೂಸು ಯಾವ ರೀತಿ ಇಷ್ಟ ಆಗುತ್ತೆ ಆ ಥರ ನೀವು ಜ್ಯೂಸನ್ನ ಮಾಡ್ಕೋಬೋದು. ನೀವು ಈ ವಿಡಿಯೋದಲ್ಲಿ ಕೂಡ ನೋಡ್ತಾ ಇರ್ಬೋದು, ನಾನು ಮಾರ್ನಿಂಗು ಹಾಗೆಯೇ ಆಫ್ಟರ್ನೂನು ಹಾಗೆಯೇ ಈವ್ನಿಂಗ್ ಯಾವುದೆಲ್ಲ ಟಿಫನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ. 1 ಮಂತ್ ಹಿಂದೆಯೇ ನಾನು ಇದು ಡಯಟ್ನ ಮಾಡ್ತಾ ಇರುವಾಗ, ನನ್ನ ವೆಯ್ಟ್ ಲಾಸ್ನ ಮಾಡ್ತಾ ಇರುವಾಗ ನಾನು ಮಾಡ್ಕೊಂಡಿರೋವಂತಹ ರೆಸಿಪಿಗಳು ಮನೆಯಲ್ಲೇ ಐಟಮ್ಸ್. ಅದಕ್ಕೋಸ್ಕರನೇ ಎಕ್ಸ್ಟ್ರಾ ಬೇರೆ ಬೇರೆ ಐಟಮ್ಸ್ ಎಲ್ಲ ತೊಗೊಂಡು ವೆಯ್ಟ್ನ ಲಾಸ್ ಮಾಡಬೇಕು, ವೆಯ್ಟ್ ಕಮ್ಮಿ ಮಾಡಬೇಕು ಅಂತ ಅದೇನಿಲ್ಲ. ಆರಾಮಾಗಿ ಮನೆಯಲ್ಲೇ ಇರೋವಂಥ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ನಾವು ಹೇಗೆ ವೆಯ್ಟ್ ಲಾಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಗೊತ್ತಾಗಲಿ ಅನ್ನೋದ್ರ ಬಗ್ಗೆ ನನ್ನ ಬ್ರೇಕ್ಫಾಸ್ಟು, ಮಧ್ಯಾಹ್ನದ ಊಟಕ್ಕೆ ಇನ್ನು ಮುದ್ದೆ, ಅದ್ರ ಜೊತೆಗೆ ತರಕಾರಿ ಸಾಂಬಾರು ಇದ್ದರೆ ತರಕಾರಿ ಸಾಂಬಾರು, ಹಾಗೆಯೇ ಸಲಾಡು, ವೆಜಿಟೇಬಲ್ಸು, ಮೊಟ್ಟೆ, ಈ ರೀತಿ ಪ್ರೋಟೀನು ಹಾಗೆಯೇ ಫೈಬರು, ಹಾಗೆಯೇ ನಮ್ಮ ದೇಹಕ್ಕೆ ಎಷ್ಟು ಕಾರ್ಬ್ಸ್ ಬೇಕೋ ಅಷ್ಟು ಕಾರ್ಬ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಹೊಟ್ಟೆನ ಫುಲ್ ಹೊಟ್ಟೆ ತುಂಬಿಸ್ಕೊಂಡೆ, ತುಂಬ ಹಸು ಕಟ್ಕೊಂಡು ವೆಯ್ಟ್ ಲಾಸ್ ಮಾಡೋದು ಬೇಡ. ಅದು ವೆಯ್ಟ್ ಲಾಸ್ ಆಗಲ್ಲ, ನಮ್ಮ ಮಸಲ್ಸ್ ಲಾಸ್ ಆಗುತ್ತೆ. ನಿಜವಾಗ್ಲೂ ಬೋನ್ ಸ್ಟ್ರಾಂಗ್ ಆಗಬೇಕು, ನಮಗೆ ಮಸಲ್ಸ್ ಗಟ್ಟಿಯಾಗಿರಬೇಕು, ಆಯಿತಾ. ಅದನ್ನು ವೀಕ್ ಮಾಡಿಕೊಂಡು ನಾವು ವೆಯ್ಟ್ ಲಾಸ್ ಮಾಡ್ತೀವಿ ಅಂತ ಅಂದರೆ ಅಲ್ಲೆಲ್ಲ ತುಂಬಾ ಮುಂದೆ ಫ್ಯೂಚರಲ್ಲಿ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ತುಂಬಾ ತೊಂದರೆ ಆಗುತ್ತೆ ಫ್ಯೂಚರಲ್ಲಿ. ಹಾಗಾಗಿ ನಾನು ಹೇಳೋದೇನು ಅಂದರೆ, ನಮ್ಮ ದೇಹಕ್ಕೆ ಎಷ್ಟು ಕಾರ್ಬ್ಸ್ ಬೇಕೋ ಅಷ್ಟು ಕಾರ್ಬ್ಸ್ನ ನಾವು ತೊಗೋಬೇಕು. ಹಾಗೆಯೇ ಪ್ರೋಟೀನು ಮತ್ತು ಫೈಬರು ಜೊತೆಲಿರಬೇಕು. ಇನ್ನು ಸೌತೆಕಾಯಿ ಅದು ಇದು ಅಂದ್ಕೊಂಡು ಸೈಡ್ಸಲ್ಲಿ ವಾಟರ್ ಕಂಟೆಂಟು ಕೂಡ ಬೇಕಲ್ವ, ಹಾಗಾಗಿ ಸೌತೆಕಾಯಿ ಕೂಡ ತೊಗೋಬೋದು. ಅದು ಕೂಡ ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದಿಷ್ಟು ನಾವು ಯೂಸ್ ಮಾಡಿಕೊಂಡೇ ಮನೇಲಿರೋಂಥ ವಸ್ತುಗಳನ್ನು ಯೂಸ್ ಮಾಡ್ಕೊಂಡು, ಪ್ರತಿಯೊಬ್ಬರು ಮನೇಲೂ ಕಾಳಿದ್ದೇ ಇರುತ್ತೆ, ಹೆಸರು ಕಾಳಿರುತ್ತೆ, ಕಡಲೆಕಾಳಿರುತ್ತೆ, ಬೀನ್ಸ್ ಕಾಳಂತೂ ಇರುತ್ತೆ, ಪ್ರತಿಯೊಂದು ಬಟಾಣಿ ಕಾಳಿರುತ್ತೆ, ಅದರಲ್ಲೆಲ್ಲ ಪ್ರೋಟೀನ್ಸೇ ಇರುತ್ತೆ, ಆಯಿತಾ. ಮೊಟ್ಟೆ ಇರುತ್ತೆ, ಮೊಟ್ಟೆ ಅಂತೂ ಎಲ್ಲರೂ ಯೂಸ್ ಮಾಡ್ತೀವಿ. ಹಾಗೆಯೇ ನಾನ್ ವೆಜ್ ಡೈಲಿ ಚಿಕನ್ ತಿನ್ನಲೇಬೇಕು ಅನ್ನೋದು ಏನಿಲ್ಲ, ಇದರಲ್ಲೇ ಸ್ವಲ್ಪ ಮೇಂಟೈನ್ ಮಾಡಿಕೊಂಡು, ಹಾಗೆಯೇ ಡ್ರೈ ಫ್ರೂಟ್ಸ್, ಬಾದಾಮಿಲಂತೂ ಪ್ರೋಟೀನ್ ಇರುತ್ತೆ, ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ನಮ್ಮ ವೆಯ್ಟ್ ಲಾಸ್ನ ಮಾಡ್ತಾ ಬರ್ಬೋದು ನಾವು. ಇವತ್ತಿನ ತಿಂಡಿಗೂ ಕೂಡ ಓಟ್ಸ್ ರೆಸಿಪಿನ ನಾನು ಮಾಡ್ಕೋತಾ ಇದ್ದೀನಿ. ಓಟ್ಸ್ ಇಲ್ಲಿ ನೋಡಿ, ವಿಡಿಯೋನ ನಾನು ಆನ್ ಮಾಡಿದ್ದೀನಿ ಅಂದ್ಕೊಂಡು ಇದೆಲ್ಲ ಓಟ್ಸ್ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಮೊಳಕೆ ಕಾಳನ್ನ ಕುಕ್ಕರಲ್ಲಿ ಮುಂಚೆನೇ ಬೇಯಿಸ್ಕೊಂಡಿದ್ದೆ, ಆಯಿತಾ. ನೆನ್ನೆ ಮೊಳಕೆ ಕಟ್ಟಿದ್ದೆ, ಆ ಕಾಳನ್ನ ಕುಕ್ಕರಲ್ಲಿ ಮುಂಚೆನೇ ಒಂದು ವಿಜಿಲ್ನ ಹೊಡಿಸ್ಕೊಂಡಿದ್ದೆ. ಆ ಕಾಳು ಮತ್ತು ಓಟ್ಸು ಹಾಗೆಯೇ ಸೋಯಾ ಚಂಕ್ಸ್ನು ಬೇಯಿಸ್ಕೊಂಡು ಅದ್ರ ಜೊತೆಗೆ ಮೊಸರನ್ನ ಆ್ಯಡ್ ಮಾಡಿಕೊಂಡು ಸಾಲ್ಟ್ ಮತ್ತು ಪೆಪ್ಪರ್ನ ಹಾಕ್ಕೊಂಡು ನಾನು ಈ ಸಲಾಡ್ನ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಸಣ್ಣದಾಗಿ ಹಚ್ಚಿಟ್ಟಿರೋಂಥ ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಬಟ್ ಈ ವಿಡಿಯೋ ಆಫ್ ಆಗಿದೆ, ಇದು ಆನಲ್ಲಿದೆ ಅಂತ ವಿಡಿಯೋ ಆನ್ ಮಾಡಿದ್ದೀನಿ ಅಂದ್ಕೊಂಡು ನಾನು ಎಲ್ಲ ಐಟಮ್ಸ್ನೂ ಬೌಲಲ್ಲಿ ಹಾಕಿ ತೋರಿಸೋ ರೀತಿ ಮಾಡಿದ್ದೀನಿ. ಬಟ್ ವಿಡಿಯೋನೇ ಆನ್ ಆಗಿಲ್ಲ, ಅದು ತುಂಬಾ ಬೇಜಾರಾಯಿತು. ಇನ್ನು ಆಲ್ರೆಡಿ ನಾನು ಮೊಳಕೆ ಕಾಳು ಕಟ್ಟಿದ್ದೆ ಸ್ವಲ್ಪ
ಅದನ್ನು ಖಾಲಿ ಆಯಿತು. ಎಕ್ಸ್ಟ್ರಾ ಮತ್ತೆ ಮಾಡಿ ತೋರ್ಸೋಕ್ಕಾಗಲಿಲ್ಲ ನಿಮಗೆ. ಅದಕ್ಕೋಸ್ಕರ ಇದೊಂದು ಪಿಕ್ ನಾನು ತಿಂತಿರೋದು ನೋಡಿನಾದರೂ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ತೀರಾ ಅನ್ನೋದಕ್ಕೋಸ್ಕರ ಅದನ್ನು ಹಾಕಿದ್ದೀನಿ ಅಷ್ಟೇ. ನಿಮಗೆ ಗೊತ್ತಿರೋ ಥರ ಮಕ್ಕಳಿಂತೂ ನಾವು ತಿನ್ನೋಂತಹ ತಿಂಡಿನ ಯೂಸ್ ಮಾಡೋದೇ ಇಲ್ಲ. ಹಾಗಾಗಿ ಮಕ್ಕಳಿಗೋಸ್ಕರ ಸ್ವಲ್ಪ ಮಕ್ಕಳಿಗೆ ಅಂದರೆ ವೆಜಿಟೇಬಲ್ಗೆ ಅವ್ರು ವೆಜಿಟೇಬಲ್ಸ್ ಅಂದ್ರೇ ಆಗಲ್ಲ ಮಕ್ಕಳಿಗೆ. ಅಮ್ಮ ಪ್ಲೇನಾಗಿ ಉಪ್ಪಿಟ್ಟು ಮಾಡ್ಕೊಡಮ್ಮ ಪ್ಲೀಸ್ ಅಂತ ಅಂದರು. ಅದಕ್ಕೋಸ್ಕರ ಪ್ಲೇನ್ ಉಪ್ಪಿಟ್ಟನ್ನ ಮಾಡ್ತಿದ್ದೀನಿ ಮಕ್ಕಳಿಗೋಸ್ಕರ. ಉಪ್ಪಿಟ್ಟಲ್ಲಿ ಏನು ಗೊತ್ತಾ, ಕ್ಯಾರೆಟು, ಬೀನ್ಸು, ಈ ಬಟಾಣಿ ಎಲ್ಲ ಹಾಕಿದ್ರೂ ಕೂಡ ಅದನ್ನೆಲ್ಲ ತೆಗೆದು ಹಾಕಿ ಆಮೇಲೆ ಉಪ್ಪಿಟ್ಟನ್ನ ತಿಂತಾರೆ. ಅದ್ರ ಬದಲು ಈ ಥರ ಪ್ಲೇನಾಗೆ ಮಾಡಿಕೊಟ್ಬಿಟ್ರೆ ಇದು ಬೆಸ್ಟು ಅಂತ ಈ ರೀತಿ ಪ್ಲೇನ್ ಉಪ್ಪಿಟ್ಟನ್ನ ಮಾಡಿಕೊಟ್ಟೆ. ಅದನ್ನು ಕೂಡ ಆರಾಮಾಗಿ ತಿಂತಾರೆ. ಈ ರೀತಿ ಪ್ಲೇನಾಗಿ ಮಾಡಿಕೊಟ್ಬಿಟ್ರೆ ಇಷ್ಟ ಅವ್ರಿಗೆ, ಏನೂ ತೆಗ್ದಾಕೋದಿರಲ್ವಲ್ಲ, ಸಲೀಸಾಗಿ ಉಪ್ಪಿಟ್ಟನ್ನ ಬಾಯಿಗೆ ಹಾಕ್ಕೊಂಡು ತಿಂದ್ಬಿಡ್ಬೋದು. ಏನಾದರೂ ಉಪ್ಪಿಟ್ಟಲ್ಲಿ ಟೊಮೊಟೊ ಅಥವಾ ಕ್ಯಾರೆಟು ಅಥವಾ ಬಟಾಣಿ, ಬೀನ್ಸು ಈ ರೀತಿ ಆಲೂಗಡ್ಡೆ ಏನಾದರೂ ಹಾಕಿದರೆ ಅದನ್ನೆಲ್ಲ ತೆಗೆದಿಟ್ಟು, ಈರುಳ್ಳಿನೂ ಕರಿಬೇವಿನ ಸೊಪ್ಪನ್ನು ತೆಗೆದಿಟ್ಟೆ ಆಮೇಲೆ ಉಪ್ಪಿಟ್ಟನ್ನ ತಿನ್ನೋದು. ಅದು 1 ಅವರ್ ಮಾಡಿಬಿಡ್ತಾರೆ. ಅದನ್ನೆಲ್ಲ ಆಯ್ಬೇಕಲ್ಲ, ಆಯ್ದು ಆ ಕಡೆ ತೆಗೆದು ಹಾಕಿ ಈ ಉಪ್ಪಿಟ್ಟನ್ನ ಮಾತ್ರ ತಿನ್ನಬೇಕಲ್ಲ, 1 ಅವರ್ ಆಗೋಗುತ್ತೆ ತಿಂಡಿ ತಿನ್ನೋದು. ಅದಕ್ಕೆ ಅವ್ರಿಗೋಸ್ಕರ ಪ್ಲೇನ್ ಉಪ್ಪಿಟ್ಟನ್ನೇ ಮಾಡಿಕೊಟ್ಟಿದ್ದೀನಿ. ಮಕ್ಕಳು ಈ ರೀತಿ ವೆಜಿಟೇಬಲ್ಸ್ನ ಉಪ್ಪಿಟ್ಟು ಪಲಾವಲ್ಲಿ ನಮ್ಮ ಮನೇಲಂತೂ ತಿನ್ನೋದೇ ಇಲ್ಲ. ಇವರಿಗೆ ಯಾವ ಥರ ಮಾಡಿಕೊಡ್ಬೇಕು ಅಂದರೆ, ತರಕಾರಿ ಗೊಜ್ಜು ಈ ರೀತಿ ಮಾಡಿಕೊಟ್ಟು ಚಪಾತಿ ಅಥವಾ ದೋಸೆ ರೊಟ್ಟಿಗೆ ಹಾಕ್ಕೊಟ್ರೆ ಗೊಜ್ಜು ಜೊತೆಗೆ ತರಕಾರಿನ ಆ್ಯಡ್ ಮಾಡಿಕೊಂಡು, ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತೀವಲ್ವ ತರಕಾರಿನ, ಗೊತ್ತಾಗಲ್ಲ ಅವ್ರಿಗೆ, ಅದನ್ನು ಆ್ಯಡ್ ಮಾಡ್ಕೊಂಡು ತಿಂದುಬಿಡ್ತಾರೆ. ಆ ರೀತಿ ಗ್ರೇವಿ ಥರ ಮಾಡಿಬಿಟ್ರೆ ತರಕಾರಿ ಎಲ್ಲ ತಿನ್ಕೋತಾರೆ. ಈ ರೀತಿ ಪಲಾವ್ಗೆ, ಉಪ್ಪಿಟ್ಟಿಗೆ, ಶಾವಿಗೆ ಉಪ್ಪಿಟ್ಟಿಗೆ ಈ ರೀತಿ ಹಾಕ್ತೀನಿ ಅಂದರೆ ಏನು ಮಾಡಿದರೂ ತರಕಾರಿನ ತಿನ್ನಲ್ಲ. ಹಾಗಾಗಿ ನಾನು ಜಾಸ್ತಿ ಆಲ್ಮೋಸ್ಟ್ ದೋಸೆ, ರೊಟ್ಟಿ, ಚಪಾತಿನೇ ಜಾಸ್ತಿ ಮಾಡ್ತೀನಿ. ತರಕಾರಿ ಗೊಜ್ಜು ಚಪಾತಿ ಅಥವಾ ತರಕಾರಿ ಗೊಜ್ಜು ದೋಸೆ ಈ ರೀತಿಯೇ ಮಾಡ್ಕೊಂಡು ಬರ್ತೀನಿ. ಏಕೆಂದರೆ ಅವ್ರಿಗೂ ಸ್ವಲ್ಪ ವಿಟಮಿನ್ಸ್ ಎಲ್ಲ ಸಿಗಬೇಕಲ್ವಾ ವೆಜಿಟೇಬಲ್ಸಲ್ಲಿ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಬರ್ತೀನಿ. ಅವ್ರಿಗೆ ಆದಂತಹ ಮೈಂಡ್ ಸೆಟ್ ಬರಬೇಕು. ಅಲ್ಲಿವರೆಗೂ ಸ್ವಲ್ಪ ನಮಗೆ ಈ ಥರ ಆಗೋದು ಕಾಮನ್ನೇ ಆಗೋಗಿರುತ್ತೆ. ಈ ರೀತಿ ಮಕ್ಕಳು ತಿನ್ನಲ್ಲ ಅನ್ನೋ ಕಂಪ್ಲೇಂಟ್ ಕಾಮನ್ ಆಗಿರುತ್ತೆ. ಬಟ್ ಕೆಲವೊಂದು ಮಕ್ಕಳು ಆ ರೀತಿ ಇರಲ್ಲ. ಈಗಲೇ ಹೆಲ್ತ್ ಬಗ್ಗೆ ಮೈಂಡ್ ಸೆಟ್ ಇರುತ್ತೆ ಮಕ್ಕಳಿಗೆ. ಈಗೇನೆ ಹೆಲ್ತ್ ಬಗ್ಗೆ ಸ್ವಲ್ಪ ಕಾಳಜಿ ತೋರಿಸ್ತಾರೆ ಮಕ್ಕಳು. ಆಲ್ಮೋಸ್ಟ್ ಒಂದು 50% ಪರವಾಗಿಲ್ಲ. ಕೆಲವೊಂದು ಮಕ್ಕಳು ಅದನ್ನೂ ತಿನ್ನಲ್ಲ. ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಹೊರಗಡೆ ಬರೀ ಚಾಕ್ಲೇಟು ಅದು ಇದು ಅಂತ ತಿನ್ಕೊಂಡು ಇನ್ನೂ ಕೆಲವೊಂದು ಮಕ್ಕಳು ತಿನ್ನೋದೇ ಇಲ್ಲ. ಅದಕ್ಕೆ ಹೋಲಿಸ್ಕೊಂಡ್ರೆ ನನ್ನ ಮಕ್ಕಳು ಬೆಟರು. ಬಟ್ ನನ್ನ ಮಕ್ಳಿಗೆ ಹೋಲಿಸ್ಕೊಂಡ್ರೆ ಬೇರೆ ಮಕ್ಕಳನ್ನ ನೋಡ್ತೀನಲ್ವ, ಅವ್ರು ಇನ್ನೂ ಬೆಟರ್ ಅಂತ ಅನಿಸ್ಬಿಡುತ್ತೆ ನನಗೆ. ಯಾಕೆ ನನ್ನ ಮಕ್ಕಳು ತಿನ್ನಲ್ವಲ್ಲ ಅಂತ ಫೀಲ್ ಆಗ್ಬಿಡುತ್ತೆ ಒಂದೊಂದು ಸಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವ್ರಿಗೆ ಬುದ್ಧಿ ಬಂದಮೇಲೆ ಅವರು ತಿನ್ಕೋತಾರೆ ಅಂತ ಸುಮ್ಮನಿದ್ದೀನಿ ಅಷ್ಟೇ. ಹಾಗೆಯೇ ಇವತ್ತು ಒಂದು ಡ್ರೆಸ್ ಕೂಡ ಹಾಕಿದ್ದೀನಿ ನಾನು. ಅದು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಇವಾಗಲ್ಲ, ಅದೊಂದು ಪರ್ಚೇಸ್ ಮಾಡಿ 4 ಇಯರ್ಸ್ ಆಯಿತು ಅಂತ ಅನಿಸುತ್ತೆ. 2023ಲಿ ಪರ್ಚೇಸ್ ಮಾಡಿರೋದು. ಇದರದ್ದು ಕೂಡ ನಾನು ಯಾವಾಗ ಪರ್ಚೇಸ್ ಮಾಡಿದ್ದೆ ಅನ್ನೋದು ಫೋಟೋ ಕೂಡ ಕ್ಲಿಕ್ ಮಾಡಿ ತೋರಿಸಿದ್ದೀನಿ. ನಿಜವಾಗ್ಲೂ ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ. ಕಾಟನ್ ಡ್ರೆಸ್ ಇದು. ನಾನು ತೊಗೊಂಡಾಗ 390 ಏನೋ ಸಮಥಿಂಗ್ ಇತ್ತು. ಇವಾಗೆಲ್ಲ 280 290 ಸಮಥಿಂಗ್ ಇದೆ. ಬಟ್ ಔಟ್ ಆಫ್ ಸ್ಟಾಕ್ ಆಗಿದೆ ಅಂತ ಅನಿಸುತ್ತೆ. ನೋಡ್ತೀನಿ, ಓಕೆನಾ. ಔಟ್ ಆಫ್ ಸ್ಟಾಕ್ ಲಿಂಕ್ ತೆಗೆದು ನೋಡ್ತೀನಿ. ಔಟ್ ಆಫ್ ಸ್ಟಾಕ್ ಏನಾದರೂ ಆಗಿದ್ರೆ ನಿಮಗೆ ಇದೇ ರೀತಿ ಬೇರೆ ಬೇರೆ ಕಲರ್ಸ್ ಇದೆ, ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ಬಟ್ ನಾನು ಗ್ರೀನ್ ಚೂಸ್ ಮಾಡಿರೋದ್ರಿಂದ ಈ ಡ್ರೆಸ್ನ ಚೂಸ್ ಮಾಡಿದ್ದೆ. 4 ಇಯರ್ಸ್ ಆಯಿತು ಅಂತ ಅನಿಸುತ್ತೆ, 3 ಇಯರ್ಸೇ ಆಯಿತು. ತುಂಬಾ ಚೆನ್ನಾಗಿದೆ. ಬಟ್ ಲುಕ್ ಅಂತೂ ತುಂಬ ಚೆನ್ನಾಗಿದೆ ಆ ಡ್ರೆಸ್ದು. ನೀವು ಬೇಕಾದರೆ ಒಂದ್ಸಲ ಲಿಂಕ್ನ ಕೊಟ್ಟಿರ್ತೀನಿ. ಅದೇ ಕಲರ್ ಅಂತ ಏನಿಲ್ಲ, ತುಂಬ ಕಲರ್ಸ್ ಇದೆ. ಅದೇ ಕ್ವಾಲಿಟಿಲಿ ತುಂಬಾ ಕಲರ್ಸ್ ಇದೆ. ನಿಮಗೆ ಯಾವ ಕಲರ್ಸ್ ಇಷ್ಟ ಆಗುತ್ತೆ ಅದನ್ನು ಚೂಸ್ ಮಾಡಿಕೊಡಿ. ಹಾಗೆಯೇ ನಾನು ವೆಯ್ಟ್ ಲಾಸ್ ರೆಸಿಪಿನ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಲವೊಬ್ಬರು ನನ್ನ ಸಬ್ಸ್ಕ್ರೈಬರ್ಸು, ನನ್ನ ಸಿಸ್ಟರ್ಸು ನನಗೆ ಕಮೆಂಟ್ ಕೂಡ ಮಾಡಿದರೆ, ನಿಮ್ಮ ವೆಯ್ಟ್ ಎಷ್ಟಿದೆ ಮೇಡಮ್ ಇವಾಗ ಅಂತ. ಹೊಸ ಸಬ್ಸ್ಕ್ರೈಬರ್ ಕೂಡ ಕಮೆಂಟ್ ಮಾಡಿದರು. ಅದನ್ನು ನೋಡಿ ನಂಗೆ ಖುಷಿನೇ ಆಯಿತು. ಓಕೆ, ಅವ್ರು ಫಸ್ಟಿಂದ ನನ್ನ ವೀಡಿಯೋಸ್ನ ನೋಡಿಲ್ಲ, ಇವಾಗ ನೋಡಿ ಆ ಥರ ಕಮೆಂಟ್ ಹಾಕಿದ್ದಾರೆ ಅಂತಲೂ ಕೂಡ ಅನ್ನಿಸ್ತು. ಹಾಗಾಗಿ ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ. ನನ್ನ ಪ್ರೆಸೆಂಟ್ ವೆಯ್ಟ್ ಬಂದು 59 ಇದೆ, 59 ಸಮಥಿಂಗ್ ಇದೆ. ಬಟ್ 59 ಇರ್ಬೋದು, ಒಂದೊಂದು ಸಲ ಒಂದೊಂದು ಥರ 58 ಸಮಥಿಂಗ್ ತೋರಿಸುತ್ತೆ, ಒಂದೊಂದು ಸಲ 59 ಸಮಥಿಂಗ್ ತೋರಿಸುತ್ತೆ. ಇವತ್ತು ನಾನು ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನನ್ನ ವೆಯ್ಟ್ನ ತೂಕ ಹಾಕಲಿಲ್ಲ. ನಾಳೆ ನಿಮಗೆ ನನ್ನ ವೆಯ್ಟ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾನು ಫುಲ್ ಡೀಟೇಲ್ಸ್ನ ಕೊಡ್ತೀನಿ, ವಿಡಿಯೋ ಮಾಡಿ ಹಾಕ್ತೀನಿ. ನನ್ನ ಇವತ್ತಿನ ವೆಯ್ಟ್ ಎಷ್ಟಿದೆ ಅನ್ನೋದನ್ನು ನಾಳೆ ವಿಡಿಯೋದಲ್ಲಿ ಕೂಡ ಹಾಕ್ತೀನಿ. ಇವತ್ತು ನಾನು ವಿಡಿಯೋನ ಮಾಡ್ಕೊಳಕ್ಕಾಗಿಲ್ಲ, ಯಾಕೆಂದರೆ ಖಾಲಿ ಹೊಟ್ಟೆಯಲ್ಲಿ ಮಾಡಲಿಲ್ಲ. ಆಲ್ಮೋಸ್ಟ್ ತಿಂಡಿ ಎಲ್ಲ ಆದಮೇಲೆ ನೆನಪಾಯಿತು, ನಾನು ವೆಯ್ಟ್ ಚೆಕ್ ಮಾಡಲಿಲ್ಲ ಇವತ್ತು ಅಂತ. ಇನ್ನು ತಿಂಡಿ ತಿಂದಾದಮೇಲೆ ವೆಯ್ಟ್ ಜಾಸ್ತಿ ಬರುತ್ತೆ, ಅದು ಕರೆಕ್ಟ್ ವೆಯ್ಟ್ ಆಗಿರಲ್ಲ, ಸಮಥಿಂಗ್ ಇರುತ್ತೆ. ತಿಂಡಿ ಆದಮೇಲೆ ಒಂದು ಸಲ ಚೆಕ್ಕು ಕೂಡ ಮಾಡಿದೆ, 59 ಸಮಥಿಂಗ್ ಬಂತು. ಅದಕ್ಕೇ ಅದನ್ನು ಕೈ ಬಿಟ್ಬಿಟ್ಟೆ. ನಾಳೆ ವಿಡಿಯೋದಲ್ಲಿ ನನ್ನ ವೆಯ್ಟ್ ಎಷ್ಟಿದೆ, ಕರೆಕ್ಟ್ ವೆಯ್ಟ್ ಎಷ್ಟಿದೆ, ಖಾಲಿ ಹೊಟ್ಟೆಯಲ್ಲಿ ನನ್ನ ವೆಯ್ಟ್ ಎಷ್ಟಿದೆ ಅನ್ನೋದನ್ನು ತೋರಿಸ್ತೀನಿ. ಆಲ್ಮೋಸ್ಟ್ 59 ಅಥವಾ 58 ಸಮಥಿಂಗ್ ಇದೆ, 58 ಅಥವಾ 59 ಇದೆ ನನ್ನ ವೆಯ್ಟು. ನಾಳೆಯಿಂದ ಸ್ವಲ್ಪ ಡಯಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇವತ್ತಿಂದನೇ ನಾನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಬಟ್ ಕಾಫಿ ಅಂತೂ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಆ ಕಡೆ ಈ ಕಡೆ ಫಂಕ್ಷನು ಅಂತ ಹೋಗೋದು ಬರೋದು, ಸ್ವಲ್ಪ ಜಂಕ್ ಫುಡ್ಗಳು. ಹಾಗೆಯೇ ಜಂಕ್ ಫುಡ್ ಅಂದರೆ ಊಟ,
ಮದುವೆ ಮನೆ ಊಟ, ಗೃಹ ಪ್ರವೇಶದ ಊಟ, ಫಂಕ್ಷನ್ ಊಟಗಳನ್ನೇ ನಾನು ಜಂಕ್ ಫುಡ್ ಅಂತ ಹೇಳ್ತಾ ಇರೋದು. ಎಕ್ಸ್ಟ್ರಾ ಯಾವ ಜಂಕ್ ಫುಡ್ನೂ ನಾನು ತೊಗೊಂಡಿಲ್ಲ. ಆ ಊಟಗಳೆಲ್ಲ ಗೊತ್ತಲ್ವಾ ನಿಮಗೆ, ಫಂಕ್ಷನ್ಸ್ ಅಂದಮೇಲೆ ಎಷ್ಟೆಲ್ಲ ಒಂದು ಪಲ್ಯಕ್ಕೂ ಕೂಡ ಎಷ್ಟು ಆಯಿಲ್ ಹಾಕಿರ್ತಾರೆ. ಹಾಗೆಯೇ ಬಜ್ಜಿ, ಸ್ವೀಟ್ಸು ಅದು ಇದು ಅಂತ ಇದ್ದೇ ಇರುತ್ತೆ, ಒಬ್ಬಟ್ಟು ಊಟ ಅಂತ ಎಲ್ಲ ಇರುತ್ತೆ. ಹಾಗಾಗಿ ಆಯಿಲ್ ಜಾಸ್ತಿನೇ ಇರುತ್ತೆ. ಬಟ್ ಫಂಕ್ಷನ್ ಊಟ ಬಿಡೋಕ್ಕೂ ಆಗಲ್ಲ. ಹೋಗಿ ಕೂತ್ಕೊಂಡ್ಮೇಲೆ ಇರೋದೊಂದು ಜೀವನ, ಹೊಟ್ಟೆ ತುಂಬ ತಿಂದ್ಬಿಡೋಣ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಆಲ್ಮೋಸ್ಟ್ ಹೋಗಿದ್ದ ಕಡೆ ಎಲ್ಲ ಸರಿಯಾಗಿ ಬಾರಿಸಿದ್ದೀನಿ ಊಟ ಎಲ್ಲ, ನಾನ್ ವೆಜ್ಜು, ಅದ್ರ ಜೊತೆಗೆ ಈ ವೆಜ್ ಊಟನೂ ಕೂಡ, ಮದುವೆ ಊಟ, ಹಾಗೆಯೇ ಗೃಹ ಪ್ರವೇಶದ ಊಟ, ಇನ್ನು ಫಂಕ್ಷನ್ಸ್, ಸಣ್ಣ ಪುಟ್ಟ ಫಂಕ್ಷನ್ಸ್ ಊಟ ಎಲ್ಲ ತಿಂದಿದ್ದೀನಿ. ಅದಷ್ಟು ಆದ್ರೂ ಕೂಡ ನನ್ನ ವೆಯ್ಟ್ ಅಂತೂ ತುಂಬ ಗೈನ್ ಆಗಿಲ್ಲ. ಸ್ಟಾರ್ಟಿಂಗ್ ನನ್ನ ವೆಯ್ಟ್ನ ನಾನು ಈಗ ಒಂದು 2 ಮಂತ್ಸಲ್ಲಿ ನನ್ನ ವೆಯ್ಟ್ನ ತೋರಿಸಿದ್ದೆ. ಫಸ್ಟೇ ವೆಯ್ಟ್ ಲಾಸ್ ರೆಸಿಪಿ ಅಂತ ನಾನು ಎಲ್ಲ ಹಾಕಿದ್ದೆ, ವೆಯ್ಟ್ ಲಾಸ್ ಚಾಲೆಂಜ್ ಅಂತ ಎಲ್ಲ ಹಾಕಿದ್ದೆ. ಆವಾಗ ನನ್ನ ವೆಯ್ಟ್ ಇದ್ದಿದ್ದು 64 ಇತ್ತು. ಇವಾಗ 59 ಇದೆ. ಆಲ್ಮೋಸ್ಟ್ 5 kg ಕಮ್ಮಿ ಮಾಡ್ಕೊಂಡಿದ್ದೀನಿ 2-3 ಮಂತ್ಸ್ಗೆ. ನಿಜವಾಗ್ಲೂ ಕಮ್ಮಿ ಮಾಡ್ಬೋದು. 1 ಮಂತ್ಗೆ ಆಲ್ಮೋಸ್ಟು 2 kg ನಾವು ಕಮ್ಮಿ ಮಾಡ್ಕೋಬೋದು. ಬಟ್ ಪ್ರಯತ್ನ ಪಡಬೇಕು ಅಷ್ಟೇ. ಪ್ರಯತ್ನನ ನಾವು ಪಡ್ತಾ ಇಲ್ಲ. ಚಾಲೆಂಜ್ ಮಾಡಿ ನೋಡಿ, ನಿಜವಾಗ್ಲೂ ಎಷ್ಟು ಸಲೀಸಾಗಿ ವೆಯ್ಟ್ ಲಾಸ್ನ ಮಾಡ್ತಾ ಬರ್ಬೋದು ಅಂತ ನಿಮಗೆ ಖುಷಿಯಾಗುತ್ತೆ. ಆ ದಿನದಿಂದ ದಿನಕ್ಕೆ ವೆಯ್ಟ್ ಮೇಲೆ ನೀವು ವೆಯ್ಟ್ ಚೆಕಿಂಗ್ ಮಿಷಿನ್ ಮೇಲೆ ನಿಂತ್ಕೊಂಡಾಗ ಗ್ರಾಮಷ್ಟು, ಒಂದು 10 ಗ್ರಾಮ್, 15 ಗ್ರಾಮ್, 20 ಗ್ರಾಮ್ ಅಷ್ಟು ಕಮ್ಮಿ ಆದ್ರೂ ಅದ್ರಲ್ಲಿ ಸಿಗೋ ಖುಷಿನೇ ನಿಜವಾಗ್ಲೂ ಬೇರೆ ಅನಿಸುತ್ತೆ. ಹಾಗೆಯೇ ನಮ್ಮ ಬಾಡಿ ಲೈಟ್ ಫೀಲ್ ಆಗುತ್ತೆ. ನಿಜವಾಗ್ಲೂ ತುಂಬ ಹೆವಿ ಅನಿಸುತ್ತಲ್ವ, ಒಂದು 4 ಡೇಸ್ ಈ ರೀತಿ ಮಾಡಿ ನೋಡಿ, ನಿಮ್ಮ ಬಾಡಿ ನಿಮಗೆ ಹೇಳುತ್ತೆ ಎಷ್ಟು ಲೈಟ್ ವೆಯ್ಟ್ ಅನಿಸುತ್ತೆ ಅಂದರೆ ಅಷ್ಟು ಲೈಟ್ ಫೀಲ್ ಆಗುತ್ತೆ. ಅದಾದ ತಕ್ಷಣವೇ ನಿಮಗೆ ನಿಜವಾಗ್ಲೂ ನೆಕ್ಸ್ಟ್ ಜಂಕ್ ಫುಡ್ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ. ಹೌದು, ಇದು ನನಗೆ ರಿಯಾಕ್ಟ್ ಆಗ್ತಿದೆ, ನನಗೆ ಇದು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡ್ತಾ ಇದೆ, ನನ್ನ ಬಾಡಿ ನನ್ನ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡ್ತಾ ಇದೆ. ನಾನು ಮತ್ತೆ ಜಂಕ್ ಫುಡ್ ನನ್ನ ವೆಯ್ಟ್ ಲಾಸ್ ಜರ್ನಿನ ಎಂಡ್ ಮಾಡಿಕೊಂಡು ವೆಯ್ಟ್ ಗೇನ್ ಮಾಡ್ಕೊಳ್ಳೋದು ಬೇಡ, ನನ್ನ ಲೈಫ್ನ ನಾನೇ ಹಾಳು ಮಾಡ್ಕೊಳ್ಳೋದು ಬೇಡ. ಇನ್ಮೇಲೆ ನಾನು ಜಂಕ್ ಫುಡ್ನ ಅವಾಯ್ಡ್ ಮಾಡೋಣ. ನನ್ನ ಬಾಡಿ ಆಲ್ರೆಡಿ ವೆಯ್ಟ್ ಲಾಸ್ಗೆ ಕನ್ವರ್ಟ್ ಆಗಿಬಿಟ್ಟಿದೆ, ವೆಯ್ಟ್ ಲಾಸ್ ಆಗ್ತಿದೆ. ಇನ್ನು ಅದಕ್ಕೂ ಜಂಕ್ ಫುಡ್ಡು, ಹಾಳು ಮುಳು ಎಲ್ಲನೂ ತಿಂದು ನನ್ನ ಬಾಡಿನ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ನಿಮ್ಮ ಮೈಂಡ್ಗೆ ಅದಾಗೆ ಬಂದುಬಿಡುತ್ತೆ. ನಿಜವಾಗ್ಲೂ 4 ಡೇಸು ನೀವು ಡಯಟ್ ಮಾಡಿ ನೋಡಿ. ಬಟ್ ಡಯಟ್ ಮಾಡಿ ನೋಡಿ ಅಂದರೆ ಎಲ್ಲನೂ ಬಿಟ್ಟು ತುಂಬ ಹೊಟ್ಟೆ ಹಸ್ಕೊಂಡು ನೀರು ಕುಡ್ಕೊಂಡಿರಿ ಅಂತ ನಾನು ಹೇಳ್ತಿಲ್ಲ. ಆ ರೀತಿ ನೀವು ಇದ್ರಿ ಅಂದರೆ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗಲ್ಲ, ವೆಯ್ಟ್ ಗೈನೇ ಆಗುತ್ತೆ. ಯಾಕಂದರೆ ಹಸುವಾಗಿರುತ್ತೆ ನಿಮಗೆ. ಆ ಟೈಮಲ್ಲಿ ಯಾರಾದರೂ ಮಕ್ಕಳು ಅಥವಾ ನಿಮ್ಮ ಜೊತೆಲಿರೋರು ಯಾರಾದರೂ ಒಬ್ಬರು ಸ್ನ್ಯಾಕ್ಸ್ ಏನಾದರೂ ತಿಂತಿದ್ದಾರೆ ಅಂದರೆ 1 ಬಿಸ್ಕೆಟ್ ತಿಂತೀರಾ. ಬಟ್ 1 ಬಿಸ್ಕೆಟ್ ತಿನ್ನತ್ತಾ, ಇಲ್ಲಾಂದರೂ 5 to 6 ಬಿಸ್ಕೆಟ್ ತಿಂದಿರ್ತೀರ. ಏನೋ ಒಂದು ಲೇಸ್ ಆಗಲಿ, ಏನೋ ಒಂದು ಮಿಕ್ಸ್ಚರ್ ಆಗಲಿ, ಯಾವುದೋ ಒಂದು ಬ್ರೆಡ್ ಆಗಲಿ, ಯಾವುದಾದ್ರೂ ಅಷ್ಟೇ ಅದ್ರ ಡಬಲ್ಲೇ ತೊಗೊಂಡಿರ್ತೀರ. ಏಕೆಂದರೆ ಹಸು ಅಷ್ಟೇ ಆಗಿರುತ್ತೆ. ಅದು ತುಂಬ ಬಾಯಿಗೆ ತುಂಬ ಟೇಸ್ಟ್ ಕೊಡುತ್ತೆ, ನಿಮ್ಮ ನಾಲ್ಗೆಗೆ ಅದು ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನೀವು ಅದರಲ್ಲೇ ಮುಳ್ಕೋಗ್ತೀರಾ. ಅದಕ್ಕೆ ಹೇಳ್ತಾ ಇದ್ದೀನಿ, ಹಸು ಇಟ್ಕೋಬೇಡಿ, ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಇರಲಿ. ಆ ರೀತಿ ನೀವು ಆದಷ್ಟು ಮೊಳಕೆ ಕಾಳು ಅಥವಾ ಪ್ರೋಟೀನ್ ಇರೋಂಥ ಐಟಮ್ಸು, ಮುದ್ದೆ ತಿನ್ನಿ, ಮುದ್ದೆನೇ ಯೂಸ್ ಮಾಡಿ. ಮುದ್ದೆಯಲ್ಲಿ ಕ್ಯಾಲ್ಶಿಯಂ ಇರೋದ್ರಿಂದ, ಕಾರ್ಬ್ಸು ಇದೆ, ಅದ್ರ ಜೊತೆಗೆ ಕ್ಯಾಲ್ಶಿಯಂ ಇದೆ. ನಿಮ್ಮ ಬೋನ್ಗೆ, ನಿಮ್ಮ ಮಸಲ್ಸ್ಗೆ ತುಂಬಾ ಒಳ್ಳೆ ಹೆಲ್ಪ್ ಆಗುತ್ತೆ. ಮುದ್ದೆ ಯೂಸ್ ಮಾಡೋದ್ರಿಂದ ಹಸು ಕೂಡ ಕಮ್ಮಿ ಆಗುತ್ತೆ. ರೈಸ್ ಊಟ ಮಾಡಿದರೆ ಹಸು ಜಾಸ್ತಿ ಆಗುತ್ತೆ. 1 hour 2 hours ಡೈಜೆಷನ್ ಬೇಗ ಆಗುತ್ತೆ. ಬಟ್ ಮುದ್ದೆ ಯೂಸ್ ಮಾಡಿ ನೋಡಿ, ಡೈಜೆಷನ್ ತುಂಬ ನಿಧಾನವಾಗಿ ಆಗುತ್ತೆ. ಅದ್ರ ಜೊತೆಗೆ ಐರನ್ ಕಂಟೆಂಟ್ ಇದೆ ಮುದ್ದೆಯಲ್ಲಿ, ಕ್ಯಾಲ್ಶಿಯಂ ಇರೋದ್ರಿಂದ ನಿಮ್ಮ ಬಾಡಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಕಾರ್ಬ್ಸು ಕೂಡ ಇದೆ. ಬಟ್ ರೈಸ್ಗಿಂತ ಮುದ್ದೆ ನಿಮ್ಮ ಡಯಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಮುದ್ದೆನ ಯೂಸ್ ಮಾಡಿ, ಹಸು ಕಮ್ಮಿ ಆಗುತ್ತೆ. ಮೇನ್ ಪಾಯಿಂಟ್ ಬಂದು ಹಸು ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಮುದ್ದೆ ಜೊತೆಗೆ ಸಾಂಬಾರು ಅಥವಾ ದಾಲು ಬೇಳೆ ಸಾಂಬಾರು ಏನಾದರೂ, ಅಥವಾ ತರಕಾರಿ ಸಾಂಬಾರು ಏನಾದರೂ, ಅದ್ರ ಜೊತೆಗೆ ಸಲಾಡ್ಸು ಅಂದರೆ ಕುಕುಂಬರು, ಸೌತೆಕಾಯಿ, ಕ್ಯಾರೆಟು, ಬೀನ್ಸು, ಈ ರೀತಿ ಸಲಾಡ್ಸ್ ಇಟ್ಕೊಳ್ಳಿ. ಈ ಕಡೆಗೆ ಒಂದು ಕಡೆ ಪ್ರೋಟೀನ್ ಐಟಮ್ಸ್ನ ಇಟ್ಕೊಳ್ಳಿ, ಅಥವಾ ಮೊಟ್ಟೆ ಇಟ್ಕೊಳ್ಳಿ, ಅಥವಾ ಬೇಯಿಸಿದ ಕಾಳುಗಳು, ಮೊಳಕೆ ಕಾಳುಗಳು, ಅಥವಾ ಮೊಸರು, ಈ ರೀತಿ ಯಾವುದಾದ್ರೂ ಒಂದು ಪ್ರೋಟೀನ್ ಇರೋಂತಹ ಐಟಮ್ಸ್ನ ನೀವು ಇಟ್ಕೊಳ್ಳಿ. ನಿಮ್ಮ ಡಯಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಬಾಡಿ ಅದಾಗೆ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ನಿಜವಾಗ್ಲೂ ಮೇನ್ ಪಾಯಿಂಟ್ ಬಂದು ವಾಕ್ ನೀವು ಕಂಪಲ್ಸರಿ ದಿನದಲ್ಲಿ ಅರ್ಧ ಗಂಟೆ ವಾಕ್ ಮಾಡಿ, ಅಥವಾ ಇನ್ನು ಅರ್ಧ ಗಂಟೆ ನೀವು ಎಕ್ಸಸೈಸ್ ಮಾಡಿ. ಇದಂತೂ ತುಂಬಾ ಕಂಪಲ್ಸರಿ ಮಾಡಲೇಬೇಕು. ನಿಮ್ಗೆ ಎಕ್ಸಸೈಸ್ ಮಾಡೋಕ್ಕಾಗ್ತಿಲ್ಲ ಅಂದರೆ 1 ವಾರ ಸಡನ್ನಾಗಿ ಎಕ್ಸಸೈಸ್ ಯಾರಿಗೂ ಜಾಸ್ತಿ ಮಾಡೋಕ್ಕಾಗಲ್ಲ. 1 ವಾರ ವಾಕ್ ಮಾಡಿ. ವಾಕ್ ಮಾಡ್ತಾನೆ ಇಲ್ಲ ಅನ್ನೋರು ಕೇಳ್ತೀನಿ, 1 ವಾರ ವಾಕ್ ಮಾಡಿ. 1 ವಾರ ವಾಕ್ ಎಲ್ಲ ಆದಮೇಲೆ ಅರ್ಧ ಗಂಟೆ ವಾಕ್ ಮಾಡ್ಕೊಂಡು ಬನ್ನಿ. ಅದೆಲ್ಲ ಆದಮೇಲೆ ವಾಕ್ ಜೊತೆಗೆ ಸ್ವಲ್ಪ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿ. ನಿಜವಾಗ್ಲೂ ನಿಮ್ಮ ಬಾಡಿ ನಿಮಗೆ ಗೊತ್ತಿಲ್ಲದೆ ಇರೋ ರೀತಿ ಶೇಪ್ ಬರುತ್ತೆ. ಅಷ್ಟು ಚೆನ್ನಾಗಿ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ. ಮಸಲ್ಸ್ ಲಾಸ್ ಆಗಲ್ಲ, ಬ್ಯಾಡ್ ಕೊಲೆಸ್ಟ್ರಾಲ್ ಲಾಸ್ ಆಗ್ತಾ ಬರುತ್ತೆ. ಇನ್ನು ನೀವು ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಇವತ್ತಿಂದನೇ ಚಾಲೆಂಜ್ ತಗೊಳ್ಳಿ. ನನ್ನ ಜೊತೆ ನೀವು ಕೂಡ
ವೆಯ್ಟ್ ಲಾಸ್ ಜರ್ನಿನ ಮಾಡ್ಕೊಂಡು ಬನ್ನಿ. ನಿಮ್ಮ ಡೈಲಿ ರೊಟೀನಲ್ಲಿ ಎಷ್ಟು ವೆಯ್ಟ್ ಲಾಸ್ ಆಯಿತು ಅನ್ನೋದನ್ನು ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಆಗ ನನಗೂ ಕೂಡ ಖುಷಿ ಆಗುತ್ತೆ. ಅದಲ್ಲದೆ ನನ್ನೊಬ್ಳಿಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ನಿಜವಾಗ್ಲೂ ನೀವೇನಾದರೂ ಅಂದ್ಕೊಳ್ಳಿ, ನಿಜವಾಗ್ಲೂ ಬೇಜಾರಾಗುತ್ತೆ. ಒಬ್ಬರು ಒಂದು ಕಮೆಂಟ್ ಹಾಕ್ತು, ಸಿಸ್ಟರ್ ನನ್ನ ವೆಯ್ಟ್ ಇವತ್ತು ಇಷ್ಟು ಕಮ್ಮಿ ಆಗಿದೆ ಅಂತ ಕಮೆಂಟ್ ಹಾಕಿದರೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಹೌದು ನನ್ನ ಮಾಡಿರೋ ವಿಡಿಯೋದಿಂದ ಒಬ್ರಿಗೆ ಹೆಲ್ಪ್ ಆಗ್ತಿದೆ, ಅವರು ವೆಯ್ಟ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ, ನನ್ನ ವಿಡಿಯೋದಿಂದ ಮೋಟಿವೇಟ್ ಆಗಿ ವೆಯ್ಟ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ದಾಗ ನನಗೆ ನಾಳೆಯಿಂದ ಮತ್ತೆ ನನಗೆ ಹೌದು ಇವರು ಕಮ್ಮಿ ಮಾಡ್ಕೊಂಡಿದ್ದಾರೆ, ಇನ್ನು ನನ್ನ ವೆಯ್ಟ್ ಗೇನ್ ಮಾಡಿಕೊಂಡ್ರೆ ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಹೇಳೋಕ್ಕೆ ನನಗೆ ಆ ಅರ್ಹತೆ ನನಗಿರಲ್ಲ ಅನ್ನೋದಕ್ಕೋಸ್ಕರ ನಾನು ಮತ್ತೆ ವೆಯ್ಟ್ ಲಾಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಜಂಕ್ ಫುಡ್ ಕಡೆ ನನ್ನ ಮನಸ್ಸು ಯಾವ ಕಡೆಗೂ ಹೋಗಲ್ಲ. ವೆಯ್ಟ್ ಲಾಸ್ ಮಾಡಬೇಕು, ನಾನು ವೆಯ್ಟ್ ಲಾಸ್ ಮಾಡ್ಕೊಂಡು ಬಂದರೆ ಇನ್ನೊಬ್ಬರಿಗೆ ಮೋಟಿವೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನನಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ. ನಿಮ್ಮಿಂದ ನನಗೆ ನಿಜವಾಗ್ಲೂ ಮೋಟಿವೇಶನ್ ಸಿಗುತ್ತೆ. 100ಗೆ 200% ಸತ್ಯ ಇದು. ಅಷ್ಟು ಮೋಟಿವೇಟ್ ಆಗುತ್ತೆ. ಹಾಗಾಗಿ ನನ್ನ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಕಾರಣನೇ ನನ್ನ ಸಬ್ಸ್ಕ್ರೈಬರ್ಸು, ನನ್ನ ವ್ಯೂವರ್ಸು ನಿಜವಾಗ್ಲೂ ಹೇಳಬೇಕು ಅಂದರೆ. ಹಾಗಾಗಿ ಹೇಳ್ತೀನಿ, ಡೈಲಿ ನೀವು ಎಷ್ಟು ಕಮ್ಮಿ ಮಾಡ್ಕೊಂಡ್ರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಿಮಗೂ ಕೂಡ ಅನ್ನೋದ್ರಿಂದ ನಿಮಗೂ ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಅಂತ ಅನ್ಕೋತೀನಿ. ಏಕೆಂದರೆ ಡೈಲಿ ಈ ರೀತಿ ವೆಯ್ಟ್ ಲಾಸ್ ರೆಸಿಪಿನ ನೋಡೋದು, ಹಾಗೆಯೇ ನನ್ನ ವೆಯ್ಟ್ ಲಾಸ್ ಲೈವ್ ಆಗಿ ನಾನು ವೆಯ್ಟ್ ಲಾಸ್ನ ತೋರಿಸೋದ್ರಿಂದ ನಿಮಗೂ ಕೂಡ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಹೌದು, ನಾನು ಇವ್ರ ಜೊತೆ ಜಾಯ್ನ್ ಆಗಿ ವೆಯ್ಟ್ ಲಾಸ್ನ ಮಾಡಬೇಕು ಅಂತ ನಿಮಗೂ ಕೂಡ ಅನಿಸುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಕೂಡ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಡೈಲಿ ವಿಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಹಾಗೆಯೇ ಮಾತಾಡ್ತಾ ತುಂಬಾ ಬೋರ್ ಹಿಡಿಸ್ತಾ ಇದ್ದೀನಿ ಅಂತ ಅನಿಸುತ್ತೆ. ಇವತ್ತಿಗೆ ಇಷ್ಟು ವಿಡಿಯೋಸ್ ಸಾಕು ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಹೆಲ್ತಿ ರೆಸಿಪಿಯೊಂದಿಗೆ ನನ್ನ ವೆಯ್ಟ್ ಲಾಸ್ ಎಷ್ಟಿದೆ, ವೆಯ್ಟ್ ಎಷ್ಟಿದೆ ಅನ್ನೋದನ್ನು ನಾಳೆ ವೆಯ್ಟ್ ಮಿಷಿನಲ್ಲಿ ಚೆಕ್ ಮಾಡಿ ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆಯೇ ಲೈಕ್ ಕೊಡೋದನ್ನು ಮರಿಬೇಡಿ. ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.